ರೈನ್ಬೋ ಮಕ್ಕಳ ಆಸ್ಪತ್ರೆಯು ಮಿಷನ್ ಪ್ರಗತಿಯ 2ನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದೆ. ಉಚಿತ ಮಕ್ಕಳ ಮೂಳೆ ಚಿಕಿತ್ಸಕ ವೈದ್ಯಕೀಯ ಶಿಬಿರ. ಸುಮಾರು 100 ಮಕ್ಕಳು ತಪಾಸಣೆಗೆ ಬಂದಿದ್ದು, ಅದರಲ್ಲಿ 50 ಮಕ್ಕಳು ಶಸ್ತ್ರಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ. ದೀಪ ಬೆಳಗಿಸಿದ ನಂತರ ಶ್ರೀಮತಿ ಮಂಜುಳಾ ದೆಂಬಾವಣಿ ಅವರು ಇತರ ಗಣ್ಯರೊಂದಿಗೆ ಸ್ಮರಣಾರ್ಥ ಫಲಕವನ್ನು ಅನಾವರಣಗೊಳಿಸಿದರು. ಇದು ಮಿಷನ್ ಪ್ರಗತಿಯ ಅಧಿಕೃತ ಉದ್ಘಾಟನೆಯನ್ನು ಸೂಚಿಸುತ್ತದೆ. ಇದು ಮೂಳೆ ಸವಾಲುಗಳನ್ನು ಎದುರಿಸುತ್ತಿರುವ ಆರ್ಥಿಕ ದುರ್ಬಲ ವರ್ಗಗಳ ಮಕ್ಕಳ ಜೀವನವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಉಚಿತ ಮಕ್ಕಳ ಮೂಳೆ ಚಿಕಿತ್ಸೆಯ ವೈದ್ಯಕೀಯ ಶಿಬಿರವಾಗಿದೆ. ಕಾರ್ಡ್ ಮಾಡಿಸಿಟ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಕೇಂದ್ರದಿಂದ ಏನೇ ಯೋಜನೆಗಳು ಕೊಟ್ಟರು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ರಾಜ್ಯದಿಂದ ಏನೇ ನಮಗೆ ಯೋಜನೆಗಳು ಸಿಕ್ಕಿದ್ರೆ ಅದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಒಂದು ಒಳ್ಳೆ ರೀತಿಯಲ್ಲಿ ಅಂತ ಹೇಳ್ತೀನಿ. ನಮ್ಮ ಮಾದೇವಪುರದಲ್ಲಿ ಎಲ್ಲ ಹಾಸ್ಪಿಟಲ್ಗಳು ಇದೇ ತರ ಒಂದು ಅಪ್ಲೈ ಮಾಡ್ಕೊಂಡ್ರೆ ನಿಜವಾಗ್ಲೂ ಇದು ಸಂತೋಷದ ವಿಷಯ. ನಾನು ಅಷ್ಟೇ ಎಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ಯಾವ ಹಾಸ್ಪಿಟಲ್ ನಮ್ಮ ಸಿಬ್ಬಂದಿಯನ್ನು ಫೇಸ್ ಮಾಡಿದಾಗ ಇದನ್ನೇ ನಾನು ಕೇಳ್ತೀನಿ, ಇದೇ ರೀತಿ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಈ ದಿನ ಮಕ್ಕಳು ನೋಡ್ತಾ ಇದ್ರೆ ಖುಷಿ ಆಗತ್ತೆ.